ನ್ಯೂಸ್ ವಿಶೇಷ ಬುಲೆಟಿನ್ನಲ್ಲಿ ಇವತ್ತಿನ ಒಂದಷ್ಟು ದಿನಪತ್ರಿಕೆಗಳಲ್ಲಿ ಇರುವಂತಹ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕನ್ನಡಪ್ರಭದಲ್ಲಿ ಪ್ರಮುಖ ಸುದ್ದಿ ಮೇನ್ ಹೈಲೈಟ್ ಆಗಿ ಹೆಡ್ಲೈನ್ ಅಲ್ಲೇ ಇರುವಂತಹ ಸುದ್ದಿ ಏನಪ್ಪಾ ಅಂದ್ರೆ ಪಾಕ್ ಚೀನಾಕ್ಕೆ ಚಳ್ಳೆಹಣ್ಣು ತಿನ್ನಿಸಿದ್ದು ರಫೇಲ್ನ ಬಾಲ ಅನ್ನೋದು ಗೊತ್ತಾಗಿದೆ. ಅದೇ ಸುದ್ದಿ ಇವತ್ತು ಹೈಲೈಟ್ ಆಗಿರೋದು, ಅದರತ್ತ ಗಮನ ಹರಿಸೋಣ. ಈ ರಫೇಲ್ಗೆ ಇರುತ್ತೆ ಡಿಕಾಯ್ ಸಿಸ್ಟಮ್ ಬಾಲ. ಆಪರೇಷನ್ ಸಿಂಧೂರದ ವೇಳೆ ಪಾಕ್ ಹೊಡೆದಿದ್ದು ರಫೇಲ್ಗಲ್ಲ, ಎಐ ಆಧಾರಿತ ಬಾಲಕ್ಕೆ ಅಂತ. ವಿಮಾನದ ರಕ್ಷಣೆಗೆ ಅಂತ ಇರುವ ವ್ಯವಸ್ಥೆ ಇದಾಗಿರುತ್ತೆ. ಬಾಲಕ್ಕೆ ಕ್ಷಿಪಣಿ ಹೊಡೆದು ರಫೇಲ್ಗೆ ಹೊಡೆದೆವು ಎಂದು ನಂಬಿ ಬೆಸ್ತು ಬಿದ್ದಂಥ ಪಾಕಿಸ್ತಾನ, ಅಂದರೆ ತಾನು ಮಾಡದೇ ಇರೋದನ್ನು ಕೂಡ ಮಾಡಿದೆ ಅಂತ ಪಾಕಿಸ್ತಾನ ಅನೇಕ ಬಾರಿ ಹೇಳ್ಕೊಳ್ಳುತ್ತೆ. ಇಲ್ಲೂ ಕೂಡ ಬಡಾಯಿ ಕೊಚ್ಕೊಳ್ಳುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿತ್ತು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಭಾರತದ ಹಲವು ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿರೋದಾಗಿ ಪಾಕಿಸ್ತಾನ ಹೇಳ್ತಾ ಇರೋದು ಕೇವಲ ಬಡಾಯಿ ಕೊಚ್ಕೊಳ್ತಾ ಇರೋದಷ್ಟೇ. ಅಸಲಿಗೆ ಪಾಕಿಸ್ತಾನವು ಒಂದೇ ಒಂದು ರಫೇಲ್ ಯುದ್ಧ ವಿಮಾನವನ್ನು ಕೂಡ ಹೊಡೆದುರುಳಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಈಗ ಮಾಹಿತಿ ಹೊರಬಿದ್ದಿದೆ. ಯಾವಾಗ ನೋಡಿದ್ರೂ ಕೂಡ ಎಂಥದ್ದೇ ಯುದ್ಧ ಆದರೂ ಕೂಡ ಪಾಕಿಸ್ತಾನ ನಾವು ಅಲ್ಲಿ ದಾಳಿ ಮಾಡಿದ್ವಿ, ಇಲ್ಲಿ ದಾಳಿ ಮಾಡಿದ್ವಿ, ಅದನ್ನು ಉಡಿಸ್ ಮಾಡಿದ್ವಿ ಅಂತ ಬಡಾಯಿ ಕೊಚ್ಕೊಳ್ಳೋದು ನೀವು ಗಮನಿಸಿದ್ದೀರಾ. ಇಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿರೋದು. ಪಾಕ್ ಕ್ಷಿಪಣಿಗಳು ಹೊಡೆದುರುಳಿಸಿದ್ದು ರಫೇಲ್ನ ಎಐ ಆಧಾರಿತ ಎಕ್ಸ್ ಗಾರ್ಡ್ ಅಂದರೆ ಡಿಕಾಯ್ ಸಿಸ್ಟಮ್ ಅನ್ನ ಮಾತ್ರ ಅನ್ನೋದು ಗೊತ್ತಾಗಿದೆ. ಅಂದರೆ ವಿಮಾನದ ಬಾಲವನ್ನ ಅಂತ. ರಫೇಲ್ ಎಲೆಕ್ಟ್ರಾನಿಕ್ ವಾರ್ಫೇರ್ನ ಈ ತಂತ್ರದ ಅರಿವಿಲ್ಲದೆ ಪಾಕಿಸ್ತಾನ ಸ್ಥಿತಿ ಈಗ ಇಂಗು ತಿಂದ ಮಂಗಂತರ ಆಗಿದೆ. ಪಾಕಿಸ್ತಾನಕ್ಕೆ ರಫೇಲ್ ಯುದ್ಧ ವಿಮಾನವು ಚಳ್ಳೆಹಣ್ಣು ತಿನ್ನಿಸಿರುವ ವಿಚಾರವನ್ನು ಇದೀಗ ಡಸಾಲ್ಟ್ ಏವಿಯೇಷನ್ ಮುಖ್ಯಸ್ಥ ಮತ್ತು ಸಿಒ ಎರಿಕ್ ಟ್ರಾಫ್ಚಿಯರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಇದ್ರ ಜೊತೆಗೆ ಹೆಸರಾಂತ ಜೊನೇಸ್ ಡಿಫೆನ್ಸ್ ವೀಕ್ಲಿ ವರದಿಯಲ್ಲೂ ಕೂಡ ಹಲವು ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಲಾಗಿದೆ ಎಂಬ ಪಾಕ್ ವಾದ ಈ ಎಕ್ಸ್ ಗಾರ್ಡ್ ಮೇಲಿನ ದಾಳಿಯನ್ನು ಆಧರಿಸಿದೆಯೇ ಹೊರತು ಬೇರೇನು ಅಲ್ಲ ಅಂತ ಈಗಾಗಲೇ ವರದಿ ಮಾಡಲಾಗಿದೆ. ಈ ಡಿಕಾಯ್ ಸಿಸ್ಟಮ್ ಅನ್ನು ಹೊಡೆದುರುಳಿಸಿದ್ದು ಅಂತ ಅಂದರೆ ಅದೇನು ಅಂತ ನೋಡೋದಾದ್ರೆ, ರಫೇಲ್ಗೆ ಎಕ್ಸ್ ಗಾರ್ಡ್ ಒಂದು ಅತ್ಯಾಧುನಿಕ ಎಐ ಆಧಾರಿತ ಫೈಬರ್ ಆಪ್ಟಿಕ್ ಬಾಲದ ರೀತಿ ಇರುತ್ತೆ. ಆ ವ್ಯವಸ್ಥೆಯನ್ನು ಹೊಡೆದುರುಳಿಸಿರೋದು ಅಷ್ಟೇ, ಕ್ಷಿಪಣಿಯನ್ನಲ್ಲ. ಈ ಬಾಲಕ್ಕೆ ಡಿಕಾಯ್ ಸಿಸ್ಟಮ್ ಅಂತ ಕರೀತಾರೆ. ರಫೇಲ್ ಹಿಂದೆ ಆಪ್ಟಿಕ್ ವೈರ್ ಮೂಲಕ ಚಾಚಿಕೊಂಡಿರುತ್ತೆ. ಇನ್ನು ಡಿಕಾಯ್ ಸಿಸ್ಟಮ್ ಅಥವಾ ಬಾಲ ಏನಿದೆ ಅದ್ರ ಮೇಲೆ ದಾಳಿ ಮಾಡಿ ರಫೇಲ್ ಮೇಲೇ ದಾಳಿ ಮಾಡಿದ್ವಿ ಅಂತ ಪಾಕಿಸ್ತಾನ ಬಡಾಯಿ ಕೊಚ್ಕೊಳ್ತಾ ಇತ್ತು. ಕೊನೆಗೂ ಕೂಡ ಈಗ ಒಂದಷ್ಟು ಮಾಹಿತಿ ಬಹಿರಂಗ ಆಗಿದೆ. ರಫೇಲ್ ಮೇಲೆ ದಾಳಿ ಮಾಡಿಲ್ಲ, ಬದಲಾಗಿ ಅದರ ಹಿಂದೆ ಇರುವಂಥ ಬಾಲದ ಮೇಲೆ ಮಾತ್ರ ಇವರು ಪಾಕಿಸ್ತಾನದವರು ಅಟ್ಯಾಕ್ ಮಾಡಿದ್ದು ಅಂತ. ಎಷ್ಟೇ ಬಡಾಯಿ ಕೊಚ್ಕೊಂಡ್ರು ಕೂಡ ತಂತ್ರಜ್ಞಾನ ರಫೇಲ್ ಅಥವಾ ಯುದ್ಧ ವಿಮಾನಗಳು ಅಂತ ಬಂದಾಗ ಏನಾಯಿತು ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗೇ ಆಗುತ್ತೆ. ಈ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಕೂಡ ಭಾರತದ ಒಂದಷ್ಟು ಕ್ಷಿಪಣಿಗಳನ್ನು ಹೊಡೆದುರುಳಿಸಿದ್ವಿ, ಹಾಗೆ ಹೀಗೆ ಅಂತ ಬಡಾಯಿ ಕೊಚ್ಕೊಳ್ತಾ ಇತ್ತು ಪಾಕಿಸ್ತಾನ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸುಳ್ಳು ಮಾಹಿತಿಯನ್ನು ಪಾಕಿಸ್ತಾನ ಹಂಚಿಕೊಂಡಿದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಈಗ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಚಳ್ಳೆಹಣ್ಣು ತಿನ್ನಿಸಿದ್ರ ಬಗ್ಗೆ ಕೂಡ ಒಂದಷ್ಟು